ಚಿಕ್ಕಬಳ್ಳಾಪುರದಲ್ಲಿ ಕ್ರೈಸ್ತರು ಇಂದು ಗರಿಗಳ ಹಬ್ಬ ಆಚರಿಸಿದರು. ಗರಿಗಳ ಹಬ್ಬದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಹಾಗಾದರೆ ಈ ಗರಿಗಳ ಹಬ್ಬ ಎಂದರೇನು ನೋಡೋಣ ಬನ್ನಿ. ಕ್ರೈಸ್ತರಿಗೆ ಪ್ರಮುಖವಾದ ಹಬ್ಬ ಕ್ರಿಸ್ಮಸ್. ಕ್ರಿಸ್ಮಸ್ ಕ್ರಿಸ್ತನ ಜನ್ಮದಿನವಾದರೆ ಅದರ ನಂತರ ಎರಡನೇ ದೊಡ್ಡ ಹಬ್ಬವೇ ಈಸ್ಟರ್. ಈ ಈಸ್ಟರ್ ಹಬ್ಬ ಏಸು ಸಾವಿನ ಮೇಲೆ ಜಯ ಸಾಧಿಸಿ ಮೃತ್ಯುಂಜಯನಾದ ವಿಚಾರ ಸಾರುವ ಸಂಭ್ರಮದ ಹಬ್ಬ. ಯೇಸು ಪುನರುತ್ಥಾನದ ಈ ಈಸ್ಟರ್ ಹಬ್ಬದ ಮೊದಲು ಬರುವ ವಿಭೂತಿ ಬುಧವಾರದಿಂದ ಗರಿಗಳ ಭಾನುವಾರದವರೆಗಿನ ಹಿಂದಿನ 40 ದಿನ ಕ್ರೈಸ್ತರು ಲೆಂಟ್ ಆಚರಿಸುತ್ತಾರೆ. ಲೆಂಟ್ ಎಂದರೆ ತಪಸ್ಸು. ಕ್ರಿಸ್ಮಸ್ ಹಬ್ಬವಾದ ಮೇಲೆ ಸಾಧಾರಣ ಕಾಲದ ಕೆಲ ವಾರಗಳ ನಂತರ ಬರುವ ಈ ತಪಸ್ಸು ಕಾಲದಲ್ಲಿ ಯೇಸು ತನ್ನ ಜೀವನದ ಕೊನೆಯ ಅವಧಿಯಲ್ಲಿ ಪಟ್ಟ ಪಾಡು, ಶಿಲುಬೆ ಮರಣ ಮತ್ತು ಮರಣದ ಮೇಲೆ ಸಾಧಿಸಿದ ವಿಜಯದ ಧ್ಯಾನ ನಡೆಯುತ್ತದೆ. ಇದು ಯೇಸುವಿನ ಪುನರುತ್ಥಾನದ ಹಬ್ಬದ ಆಚರಣೆಯ ಆಧ್ಯಾತ್ಮಿಕ ಸಿದ್ಧತೆಯ ಕಾಲ. ಶುಭ ಶುಕ್ರವಾರ ಯೇಸುವಿನ ಶಿಲುಬೆ ಮರಣದ ನಂತರ ಸಮಾಧಿ ಮಾಡಲಾಗುತ್ತದೆ. 3ನೇ ದಿನ ಯೇಸು ಸಮಾಧಿಯಿಂದ ಎದ್ದು ಬರುತ್ತಾರೆ. ಅದರ ಆಚರಣೆಯೇ ಈಸ್ಟರ್. ಶುಭ ಶುಕ್ರವಾರದ ವಾರವನ್ನು ಪವಿತ್ರ ವಾರವೆಂದು ಪರಿಗಣಿಸಲಾಗುತ್ತದೆ. ಈ ವಾರದ ಆರಂಭದ ಭಾನುವಾರಗಳನ್ನು ಗರಿಗಳ ಭಾನುವಾರವೆನ್ನುತ್ತಾರೆ. ಹಾಗಾಗಿಯೇ ಇಂದು ಗರಿಗಳ ಭಾನುವಾರವನ್ನು ಕ್ರೈಸ್ತರು ಚಿಕ್ಕಬಳ್ಳಾಪುರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಚಿಕ್ಕಬಳ್ಳಾಪುರ ನಗರದ CSI ಚರ್ಚ್ನಿಂದ ಆರಂಭವಾದ ಮೆರವಣಿಗೆ BB ರಸ್ತೆ ಮೂಲಕ ಸಾಗಿ ಬಜಾರ್ ರಸ್ತೆ ಮೂಲಕ ಗಂಗಮಗುಡಿ ರಸ್ತೆ ಪ್ರವೇಶ ಮಾಡಿ ಅಲ್ಲಿಂದ ಮತ್ತೆ CSI ಚರ್ಚ್ ಪ್ರವೇಶ ಮಾಡುವ ಮೂಲಕ ಮೆರವಣಿಗೆಗೆ ತೆರೆ ಬಿತ್ತು. ಸದಾ ಪಾಲಕ ಘನ ಸ್ಯಾಮ್ಸನ್, ಮುಖಂಡರಾದ ಎನ್ರಿ ಪ್ರಸನ್ನಕುಮಾರ್, S ಸ್ವಾಮಿದಾಸ್, D ಅರುಣ್ ಕುಮಾರ್, ಶಶಿಕಲಾ ಸೈಮನ್, S ಸಂದೀಪ್ ಸೇರಿದಂತೆ ಕ್ರೈಸ್ತರು ಭಾಗವಹಿಸಿದರು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.